ನಮಸ್ಕಾರ ಸ್ನೇಹಿತರೆ. ಈ ಎಪಿಸೋಡ್ 2ನ ಸಂಚಿಕೆಯಲ್ಲಿ ಹೇಳಿರುವಂತೆ ಕಾಲಭೈರವ ಸ್ವಾಮಿಯು ಕೂಡ್ಲಿಗಿ ತಾಲೂಕು ಉಜ್ನಿ ಗ್ರಾಮದಲ್ಲಿ ಮರಳು ಸಿದ್ದೇಶ್ವರನೆಂಬ ನಾಮದಿಂದ ನೆಲೆಸಿದ ನಂತರ ಮುಂದೆ ರಥದ ಮೇಲಿಂದ ಈ ಎಲ್ಲ ಪವಾಡಗಳನ್ನು ನೋಡುತ್ತಿದ್ದ ಅಕ್ಕನಾದ ತುಬ್ಬದಮ್ಮ ದೇವಿಯು ಇದ್ದ ರಥದ ಬಳಿ ಬಂದು ನಡೆದ ಚಮತ್ಕಾರಗಳನ್ನು ಕಾಲಭೈರವ ಸ್ವಾಮಿ ವಿವರಿಸುತ್ತಾ ಇಬ್ಬರು ಸಾಗಿ ಮುಂದೆ ನಂಜೇರಿ ಗ್ರಾಮದ ಬಳಿಗೆ ಬಂದರು. ಅಲ್ಲಿ ಆ ದಿನ ರಾತ್ರಿ ಊರ ಹೊರ ವಲಯದಲ್ಲಿರುವ ದೇವಸ್ಥಾನದ ಕಟ್ಟೆ ಬಳಿ ಊರಿನ ಜನರೆಲ್ಲ ಸೇರಿ 12 ವರ್ಷವಾದರೂ ಮಳೆ ಬಾರದೆ, ಕೆರೆ ಕುಂಟಗಳು ತುಂಬದೆ, ಕುಡಿಯಲಿಕ್ಕೆ ನೀರು ಸಿಗದೆ, ದನ ಕರುಗಳೆಲ್ಲ ನೀರಿಗಾಗಿ ಪರದಾಡುವಂತಾಗಿ ಕೊನೆಗೆ ದೇವರೇ ನಮ್ಮನ್ನು ಕಾಪಾಡಬೇಕೆಂದು ಭೋರಿ ಭಜನೆಯ ಮಾಡುವ ಶಬ್ದ ಕಾಲಭೈರವ ಸ್ವಾಮಿಗೂ ತುಬ್ಬದಮ್ಮ ದೇವಿಗೂ ಕೇಳಿಸಿತು. ಅಕ್ಕನಾದ ತುಬ್ಬದಮ್ಮ ದೇವಿಯ ಆಶೀರ್ವಾದವನ್ನು ಪಡೆದು ಆ ಭಜನೆ ಮಾಡುವ ದೇವಸ್ಥಾನದ ಬಳಿ ಬಂದು, ಏಕೆ ದುಃಖದಿಂದ ದೇವರ ಭಜನೆಯನ್ನು ಮಾಡುತ್ತಿದ್ದೀರೆಂದು ಕೇಳಿದಾಗ ನಂಜೇರಿ ಗ್ರಾಮದವರು ಅಲ್ಲಿನ ಮಳೆ ಬಾರದ ಪರಿಸ್ಥಿತಿಯನ್ನು ವಿವರಿಸಿದರು. ಆಗ ವೇಷಧಾರಿಯಾದ ಕಾಲಭೈರವ ಸ್ವಾಮಿ ಅಲ್ಲಿ ನೆರೆದಿದ್ದ ದೈವ ಭಕ್ತರಿಗೆ, ನಮಗೆ ಎಷ್ಟೇ ಕಷ್ಟ ಬಂದರೂ ಸಹ ದೈವಾರಾಧನೆ ಮರೆಯಬಾರದು, ದೇವರು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದು ಹೇಳಿ ಅವರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಿ ಆ ಭಜನೆ ಮಂದಿರದಲ್ಲಿ ಅವರೊಡನೆ ಕುಳಿತು ಕೊಳ್ಳುತ್ತಾನೆ. ಭಜನೆಯ ನಡುರಾತ್ರಿಯಲ್ಲಿ ಮೋಡಗಳಲ್ಲಿ ಮಿಂಚು ಕಾಣಿಸಿ ಸಿಡಿಲು ಗುಡುಗುಗಳು ಉಂಟಾಗಿ ಕೆರೆ ಕುಂಟಗಳು ತುಂಬಿ ಹಳ್ಳಗಳು ಹರಿದವು. ತಕ್ಷಣ ಈ ಮಾಯದಾರಿ ಕಾಲಭೈರವ ಸ್ವಾಮಿಯನ್ನು ನಂಜೇರಿ ಗ್ರಾಮದ ಭಕ್ತರೆಲ್ಲರೂ ಸೇರಿ, ಸ್ವಾಮಿ, ಈ ದೇವರೂಪಿನೊಳು ನೀನು ಬಂದು ನಮ್ಮನ್ನು ಕಾಪಾಡಿದೆ, ನೀನು ಇಲ್ಲಿಯೇ ನೆಲೆಸು ಎಂದು ಪ್ರಾರ್ಥಿಸಿದಾಗ, ಆಗ ಮಾಯದಾರಿ ಸ್ವಾಮಿಯು, ನನಗೆ ಮುಂದಾಗುವ ಕೆಲಸಗಳು ಬಹಳಷ್ಟು ಇದ್ದಾವೆ, ನಿಮಗಾಗಿ ನಾನು ನಂಜೇರಿಯ ಗ್ರಾಮದಲ್ಲಿ ನಂಜುಂಡೇಶ್ವರನೆಂದು ನೆಲೆಸುತ್ತೇನೆಂದು ಭಕ್ತಾದಿಗಳಿಗೆ ಅಭಯವಿತ್ತು ಸಂಡೂರು ತಾಲೂಕಿನ ದೋಣಿಮಲೆಯ ಕಡೆಗೆ ತುಬ್ಬದಮ್ಮ ದೇವಿ ಕಾಲಭೈರವ ಸ್ವಾಮಿಯು ಸಾಗಿದರು. ಹೀಗೆ ಶ್ರೀ ನುಂಕೆಮಲೆ ಕಾಲಭೈರವ ಸ್ವಾಮಿಯ ಎಲ್ಲ ಪವಾಡ ಚರಿತ್ರೆಗಳನ್ನು ತಿಳಿಯಲು ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂಚಿಕೆಗಳನ್ನು ನೋಡುವ ಆಸಕ್ತಿಯೇ ನಮಗೆ ಆಶೀರ್ವಾದವೆಂದು ಭಾವಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೀಲಕಂಠಪ್ಪ, BSNL ಆನ್ಗಲ್ 8971573473. ಧನ್ಯವಾದಗಳು.